ಗುರು ರೀ. ಅವ್ರು ಏನಂದ್ರ ಅಂದ್ರೆ ಇವ್ರಿಗೆ ಏನಪ್ಪ ಈ ಅವತಾರ ಅಲ್ಲೊಂದು ಚೀಲದ ತಟ್ಟು ತಗೋ ಬಿದ್ದೈತಿ ಅದನ್ನ ತೊಗೊಂಡು ಮರಾದಿ ಮಾಡ್ಕೋ ಅಂತ ಹಿಂಗೆ ಹೇಳಿದ್ರಿ ಅವ್ರು. ಅದನ್ನ ಚೀಲದ ಸಡ್ಸ ಸೊಂಟಕ್ಕೆ ಸುತ್ತಕೊಂಡು ಕೇರಿಂದ ಮುಂದೆ ಅವತ್ತು ಚೀಲಗಳನ್ನ ವಾಪರಾಸ್ಕೊತ ಅದನ್ನ ಹುರಿ ಮಾಡಿ ಕೇರಿಂದ ತೆಲಿಗೆ ಸುತ್ತಾವ, ಅದನ್ನ ಸೊಂಟಕ್ಕೆ ಸುತ್ತಾವ. ಮುಂದೆ ಅದೇನೈತಿ ಅದನ್ನ ಹುರಿ ಮಾಡಿ ಲಡ್ಡು ಮಾಡಿ ಅಡಿಕೆಗೆ ಹಾಕೊಂಡ್ ಅಡ್ಡಾಡವ, ಲಡ್ಡು ಮುತ್ತೆ ಅಂತ ಹೇಳಿ ಹೆಸರು ಬಿತ್ತು. ಸ್ನೇಹಿತರೆ ನಮಸ್ಕಾರ, ನಾನು ಕೃಷ್ಣ ಪೇಟ್ಕರ್. ಸದ್ಯ ನಾನು ಬಾಗಲಕೋಟೆಯ ಸಮೀಪದಲ್ಲಿರುವಂತಹ ಸಿಮಿಕೆರೆಯಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಿ ಹಿಂದ್ಗಡೆ ಶ್ರೀ ಲಡ್ಡು ಮುತ್ತೆ ಅವರ ಸನ್ನಿಧಾನದಲ್ಲಿದ್ದೀನಿ. ಸೊ ಭಕ್ತಿ, ನಂಬಿಕೆ ಮತ್ತು ಸೇವೆ ತಮ್ಮದೇ ಆದಂಥ ಧಾರ್ಮಿಕ ಪರಂಪರೆಯ ಮೂಲಕವಾಗಿ ಧಾರ್ಮಿಕ ಹಿನ್ನೆಲೆಯಲ್ಲಿ ಭಕ್ತರ ಮನದಲ್ಲಿ ನೆಲೆಸಿರುವಂಥ ಶ್ರೀ ಲಡ್ಡು ಮುತ್ತೆ ಅವರ ಗದ್ದುಗೆಯ ಆವರಣದಲ್ಲಿದ್ದೀನಿ. ಸೊ ಮಹಾಪುರುಷರಾದಂಥ ಲಡ್ಡು ಮುತ್ತೆ ಅವರ 33ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಆರಂಭಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಶ್ರೀ ಲಡ್ಡು ಮುತ್ತೆ ಅವರ ಪೌಡ ಪುರುಷ, ಯುಗ ಪುರುಷ ಅಂತ ಹೇಳ್ಬೋದು. ಲಡ್ಡು ಮುತ್ತೆ ಅವರ 33ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಆಗಸ್ಟ್ 27, 28ರಂದು ನಡೆಯುವಂಥ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಭಕ್ತರು ಅಲ್ಲದೆ ಬೇರೆ ಬೇರೆ ಜಿಲ್ಲೆ ಮತ್ತು ರಾಜ್ಯದಿಂದ ಅನೇಕ ಭಕ್ತಾದಿಗಳು ಬರ್ತಾರೆ. ಸೊ ಈ ಹಿನ್ನೆಲೆಯೊಳಗೆ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದಾರೆ. ಈ ಲಡ್ಡು ಮುತ್ತೆ ಅವರ ಹಿನ್ನೆಲೆ ಮತ್ತು ಮಹಿಮೆಯನ್ನ ಸಿದ್ಧತೆಗಳನ್ನ ನೋಡೋಣ. ಅವರ ಗದ್ದುಗೆಯನ್ನ ದರ್ಶನ ಪಡೆಯೋಣ ಬನ್ನಿ. ಅವ್ರು ಹುಟ್ಟಿದ್ದು ಮುತ್ಯಾನ ಮಗಳು ಕೊಡತ್ತೆ. ಅಲ್ಲಿ ಅವ್ರದ ತಂದೆ ಊರ, ಅವ್ರ ತಾಯಿ ಊರು ಏನಂತಾರೆ ತೆಗ್ಗಿರಿ, ಇಲ್ಲಿ ತೆಗ್ಗಿ ಸಿದ್ದಾಪುರ ಅಂತ ಹೇಳಿ ಇಲ್ಲಿ ಬರ್ತೈತ್ರಿ. ಅದು ಇವರು ಹುಟ್ಟಿ 1 ವರ್ಷದಾಗ ತಾಯಿ ಇಲ್ಲಿ ತೀರ್ಕೊಂಡ್ರಿ. ಅವ್ರ ತಂದೆ ಮತ್ತಾಬ್ಬರನ್ನ ಮಾಡ್ಕೊಂಡ. ಅಲ್ಲಿಂದ ಮುಂದಾಕಿ ಒಂದು ಹೆಣ್ಮಗಳು ಆತು. ಹೆಣ್ಮಗು ಆದ್ಮ್ಯಾಗ ಇವ್ರನ್ನ ಇದು ಮಾಡಲಿಲ್ಲ, ತಾಯಿ ಮಲ್ತಾಯಿ ಸೇರ್ಲಿಲ್ಲ ಅವ್ರನ್ನ. ಅವಾಗ ಇವ್ರು ಏನೈತಿ ಅವ್ರ ಸೋದರ ಮಾವ ತಂದೆ ಇಲ್ಲಿ ಅವ್ರನ್ನ ಜೋಪಾನ ಮಾಡಿದ. ಮಾಡಿ ಕೇರಿಂದ ಮುಂದೆ ಮತ್ತೆ ಸ್ವಲ್ಪ ದೊಡ್ಡ ಅದ ಕಡೆಗಿನ ಮದುವೆ ಮಾಡು ಮುಂದೆ ತನ್ನ ಮಗಳನ್ನ ಸೋದರ ಮಾವ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ರಿ. ಸೋದರ ಮಾವನ ಕೊಟ್ಟು ಕೇರಿಂದ ಮದುವೆ ಮಾಡಿದ. ಅಲ್ಲಿ ಮುಂದೆ ದೊಡ್ಡಕ್ಕೆ ಆದ್ಮ್ಯಾಗ ಹುಚ್ಚಿಗೆ ಯಾಕೆ ಕೊಟ್ಟೆ ಅಂತ ಹೇಳಿ ಅವ್ರ ತಂದೆಗೆ ಇದು ಮಾಡಿದ್ಗಳಿಗಿನ ಅವತ್ತೇ ಇವ್ರು ಹೊರಗೆ ಬಂದ್ರಿ. ಅವತ್ತೇ ಹಂಗೆ ಅಂದ್ಗಳೇನ ಇವ್ ಹುಚ್ಚತ್ ಹೇಳಿ ಕೇರಿಂದ ಅಂದ್ಮ್ಯಾಗ ಹೊರಗೆ ಬಂದ ಕೇರಿಂದ ಊಟ ಬಟ್ಟಿ ಹರಿದು ಅವು ಗಿಡಕ್ಕೆ ಸುತ್ತಿ ಕೇರಿಂದ ಹಂಗ ದಿಗಂಬರಿಯಾಗಿ ಹೊಂಟ್ಪತ್ನಾಗ ಅವಾಗ ಇದ್ರಿಗೆ ಬಂದವನ ಗುರು ರೀ. ಅವ್ರು ಏನಂದ್ರೆ ಇವ್ರಿಗೆ ಏನಪ್ಪ ಈ ಅವತಾರ ಅಲ್ಲೊಂದು ಚೀಲದ ತಟ್ಟು ತಗೋ ಬಿದ್ದೈತಿ ಅದನ್ನ ತೊಗೊಂಡು ಮರಾದಿ ಮಾಡ್ಕೋ ಅಂತ ಹಿಂಗೆ ಹೇಳಿದ್ರಿ ಅವ್ರು. ಅದನ್ನ ಚೀಲದ ಸಡ್ಸ ಸೊಂಟಕ್ಕೆ ಸುತ್ತಕೊಂಡು ಕೇರಿಂದ ಮುಂದೆ ಅವತ್ತು ಚೀಲಗಳನ್ನ ವಾಪರಾಸ್ಕೊತ ಅದನ್ನ ಹುರಿ ಮಾಡಿ ಕೇರಿಂದ ತೆಲಿಗೆ ಸುತ್ತಾವ, ಅದನ್ನ ಸೊಂಟಕ್ಕೆ ಸುತ್ತಾವ. ಮುಂದೆ ಅದೇನೈತಿ ಅದನ್ನ ಹುರಿ ಮಾಡಿ ಲಡ್ಡು ಮಾಡಿ ಅಡಿಕೆಗೆ ಹಾಕೊಂಡ್ ಅಡ್ಡಾಡವ, ಲಡ್ಡು ಮುತ್ತೆ ಅಂತ ಹೇಳಿ ಹೆಸರು ಬಿತ್ತು. ಲಡ್ಡು ಮುತ್ತೆ ಅಂತೇಳಿ ಹೆಸರು ಬಿದ್ದಾಗ ಅವ ಎಲ್ಲಿ ಕೈ ಹಾಕ್ತಾನ ಅಲ್ಲಿ ಉದ್ಧಾರ ಆಗ್ಲಕ್ಕಾಯ್ತು. ಅವ ಲಡ್ಲಿ ಹೊಡೆದ್ರ ಮಕ್ಕಳು, ಲಡ್ಲಿ ಹೊಡೆದ್ರ ನೌಕರಿ. ಅವ 2 ರೊಟ್ಟಿ 6 ಕೊಟ್ರಪ್ಪ ಅಂದ್ರೆ ಅದನ್ನ ಮತ್ತವ್ರಿಗೆ ಕೊಟ್ರೆ ಅವ್ರ ಉದ್ಧಾರ, ಕೊಟ್ಟವ್ರ ಉದ್ಧಾರ. ಹಿಂಗೆ ಅವ್ರ ಚರಿತ್ರೆ ನಡೀತೀರಿ. ಹಿಂಗೆ ಈಗ ಇದು ನಾಳೆಗೆ ಇನ್ನು ಬರುವುದು ಇಲ್ಲಿ ನೂಲು ಹುಣ್ಣಿಗೆ 33ನೇ ಪುಣ್ಯ ಸ್ಮರಣೆ ಅವ್ರದ್ದು. ಪುಣ್ಯತಿಥಿ ತಾರೀಕ ಪುಣ್ಯ ಸ್ಮರಣೆ ಅವ್ರದ್ದು. ಇನ್ನು ಈಗ ನಾಳೆಗೆ ಏನೈತಿಲ್ಲ ಅವ್ರದ್ದು ಒಂದು ಇಲ್ಲಿ ಪಾಲ್ಕಿ ಉತ್ಸವ ಆಕೈತ್ರಿ. ಅವ್ರ ಫೋಟೋ ಇಟ್ಕೇರಿಂದ 28ಕ್ಕೆ ಪಾಲ್ಕಿ ಉತ್ಸವ ಆಕೈತ್ರಿ. ಅದು 28ಕ್ಕೆ ಆಕೈತಿ. ಅದು ಈಗ ಏನೈತಿ 27ಕ್ಕೆ ಏನೈತಿರಲ್ಲ ನಾಮಸ್ಮರಣೆ ಇರ್ತೈತಿ. ಭಜನೆ, ಶಿವಭಜನೆ ಅಂತ ಹೇಳಿ ನಾಮಸ್ಮರಣೆ ಇರ್ತೈತಿ. ಈ ಪುಣ್ಯತಿಥಿ ಆಚರಣೆ ಮಾಡ್ತಾರೆ. ಇದಕ್ಕೆ ಏನಂತಾರ ಲಡ್ಡು ಮುತ್ಯಾನ ಜಾತ್ರೆ ಅಂತ ಹಿಂಗತಾರ. ಅವರು ಪವಾಡ ಪುರುಷರಿ. ಅವ್ರು ಮಾಡಿದ್ದದು ಏನು ನಾವು 1 ವರ್ಷ ಹೇಳಿದ್ರು ಮುಗಿಯಂಗಿಲ್ಲ. ಅದು ಅಟ್ಟ ಪವಾಡ ಆಗ್ಯಾವ್ರೆ. ಬಾಗಲಕೋಟೆಗಂತೂ ಬಂಗಾರ ಹೋಗಿ ಆಗತ್ತೆ. ಎಲ್ಲಿ ಕೈ ಹಾಕ್ತಾನೆ ಅಲ್ಲಿ ಉದ್ಧಾರ. ಹಿಂಗಾಗಿ ಅವ್ರು 21 ವರ್ಷದ ಮಣಿ ಬಿಟ್ಟು ಬಂದವರು 72 ವರ್ಷ ಯಾವ ಆಶ್ರಮದ ತಿರುಗಾಡ್ಯಾರ. ಬಯಲಾಗ ಭೂಮಿನ ಹಾಸಿಗೆ ಆಕಾಶನ ಹೊತ್ತಿತ್ತು. ಹೌದು ಸ್ಥಿತಿ. ಹೌದು, ಶ್ರೀ ಲಡ್ಡು ಮುತ್ಯಾರವರ 33ನೇ ಪುಣ್ಯಾರಾಧನೆ ವಿಶೇಷವಾಗಿ ನಡೀತದೆ. ಪವಾಡ ಪುರುಷ, ಅವಧೂತ, ಮಹಾಮಹಿಮ ಶ್ರೀ ಲಡ್ಡು ಮುತ್ಯಾರವರು ಬಾಗಲಕೋಟೆ ಸೇರಿದಂತೆ ಸುತ್ತಮುತ್ತಲಿನ ಭಾಗದ ಭಕ್ತರ ಪಾಲಿಗೆ ಲಡ್ಡು ಮುತ್ಯಾರವರು ಕೇವಲ ಒಬ್ಬ ಮಹಾತ್ಮರಲ್ಲ, ನಂಬಿಕೆಯ ಶಕ್ತಿ, ಭಕ್ತಿಯ ಪ್ರತೀಕ. ಲಡ್ಡು ಮುತ್ಯಾರವರ ಆಶೀರ್ವಾದದಿಂದ ತಮ್ಮ ಬದುಕಿನಲ್ಲಿ ಒಳಿತಾಗಿದೆ, ಕಷ್ಟಗಳಿಂದ ಹೊರಬಂದಿದ್ದೇವೆ, ಜೀವನದಲ್ಲಿ ನೆಮ್ಮದಿ ದೊರೆತಿದೆ ಎಂದು ಅನೇಕ ಭಕ್ತರ ಅನುಭವಗಳು ಬಾಗಲಕೋಟೆಯಲ್ಲಿ ಇಂದಿಗೂ ತಿಳಿಬರುತ್ತವೆ.
ನೂಲು ಹುಣ್ಣಿಮೆಯ ಸಂದರ್ಭದಲ್ಲಿ ಶ್ರೀ ಲಡ್ಡು ಮುತ್ತೇರವರ 33ನೇ ಪುಣ್ಯಾರಾಧನೆ ನಡೆಯಲಿದ್ದು, ಇದಕ್ಕಾಗಿ ಭಕ್ತ ಮಂಡಳಿ ಸಿದ್ಧತೆಯನ್ನು ಕೈಗೊಂಡಿದೆ. ಈಗ ನೀವು ನೋಡುತ್ತಿರುವುದು ಭಕ್ತರ ಆರಾಧ್ಯ ದೈವ ಶ್ರೀ ಲಡ್ಡು ಮುತ್ಯಾರವರ ಮೂರ್ತಿ. ಕಂಬಿ ಹೊದ್ದು ಕುಳಿತಿರುವ ಮುತ್ಯಾರವರ ಈ ರೂಪ ಭಕ್ತರಲ್ಲಿ ವಿಶೇಷ ಭಕ್ತಿಭಾವ ಮೂಡಿಸುತ್ತದೆ. ಮೂರ್ತಿಯ ಪಕ್ಕದಲ್ಲಿರುವ ತಟ್ಟಿನ ಲಡ್ಡು ಹಾಗೂ ಹೂಗಳಿಂದ ಅಲಂಕರಿಸಿ ಪೂಜಿಸಲ್ಪಡುವ ಈ ಸನ್ನಿಧಿಯಲ್ಲಿ ಭಕ್ತರು ಕುಳಿತು ತಮ್ಮ ಮನದಾಳದ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ. ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ಮುತ್ಯಾರವರ ಮುಂದೆ ನಿವೇದಿಸಿಕೊಂಡು ಆಶೀರ್ವಾದಕ್ಕೆ ಪ್ರಾರ್ಥಿಸುವ ಭಕ್ತರ ದೃಶ್ಯ ಇಲ್ಲಿ ಸಾಮಾನ್ಯ. ಭಕ್ತರ ನಂಬಿಕೆಯಂತೆ ಲಡ್ಡು ಮುತ್ಯಾರವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದಾಗ ತಮ್ಮ ಸಂಕಷ್ಟಗಳು ದೂರಾದವು, ಜೀವನದಲ್ಲಿ ಒಳಿತಾಯಿತು ಎಂಬ ಹಲವು ಅನುಭವಗಳು ಇಂದಿಗೂ ಭಕ್ತರ ನಡುವೆ ಪ್ರಚಲಿತದಲ್ಲಿವೆ. ಇಂಥ ನಂಬಿಕೆ ಮತ್ತು ಅನುಭವಗಳೇ ಲಡ್ಡು ಮುತ್ಯಾರವರ ಮೇಲಿನ ಭಕ್ತರ ಶ್ರದ್ಧೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಿದೆ. ಶ್ರೀ ಲಡ್ಡು ಮುತ್ಯಾರವರ ಮೂಲ ಗದ್ದುಗೆ. ಮಠದ ಹೊರಾಂಗಣದಲ್ಲಿರುವ ಈ ಗದ್ದುಗೆ ಶಾಂತವಾದ ವಾತಾವರಣ ನಡುವೆ ಭಕ್ತರನ್ನು ತನ್ನತ್ತ ಸೆಳೆಯುತ್ತದೆ. ವರ್ಷಗಳಿಂದ ಈ ಗದ್ದುಗೆ ಭಕ್ತರ ಆರಾಧನೆ, ಪೂಜೆ ಹಾಗೂ ಸೇವೆಗೆ ಸಾಕ್ಷಿಯಾಗುತ್ತಾ ಬಂದಿದೆ. ಈ ಗದ್ದುಗೆ ಸುತ್ತಲಿನ ಶಾಂತ ಪರಿಸರವು ಭಕ್ತರಿಗೆ ಆಧ್ಯಾತ್ಮಿಕ ನೆಮ್ಮದಿಯ ಅನುಭವ ನೀಡುತ್ತದೆ. ಇದೀಗ ಇದೇ ಪವಿತ್ರ ಸನ್ನಿಧಿಯಲ್ಲಿ 33ನೇ ಪುಣ್ಯಾರಾಧನೆಗೆ ಸಿದ್ಧತೆಗಳು ನಡೆಯುತ್ತಿವೆ. ನಾಳೆ ಮತ್ತು ನಾಡಿದ್ದು ನೂಲು ಹುಣ್ಣಿಮೆಯ ಸಂದರ್ಭದಲ್ಲಿ ಶ್ರೀ ಲಡ್ಡು ಮುತ್ಯಾರವರ 33ನೇ ಪುಣ್ಯಾರಾಧನೆ ಕಾರ್ಯಕ್ರಮ ನಡೆಯಲಿದೆ. ಪುಣ್ಯಾರಾಧನೆ ಹಿನ್ನೆಲೆಯಲ್ಲಿ ಶ್ರೀ ಲಡ್ಡು ಮುತ್ಯಾರವರ ಭಕ್ತ ಮಂಡಳಿಯಿಂದ ಸಿದ್ಧತೆಗಳು ನಡೆದಿವೆ. ದೂರದ ಊರುಗಳಿಂದ ಭಕ್ತರು ಆಗಮಿಸುವ ನಿರೀಕ್ಷೆ ಇರುವ ಹಿನ್ನೆಲೆಯಲ್ಲಿ ಮಠದ ಹಾಗೂ ಗದ್ದುಗೆ ಆವರಣದಲ್ಲಿ ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಗ್ತಾ ಇದೆ. ಪುಣ್ಯಾರಾಧನೆಯ ಪ್ರಮುಖ ಆಕರ್ಷಣೆಗಳ ಒಂದಾಗಿರುವುದು ಅನ್ನ ಸಂತರ್ಪಣೆ. ಸಾವಿರಾರು ಭಕ್ತರಿಗೆ ಮಹಾಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದ್ದು, ಇದಕ್ಕಾಗಿ ಅಡುಗೆ ತಯಾರಕಾ ಸ್ಥಳವನ್ನು ಸ್ವಚ್ಛಗೊಳಿಸಿ ಸಿದ್ಧಪಡಿಸಲಾಗುತ್ತಿದೆ. ಭಕ್ತರಿಗೆ ಅನುಕೂಲವಾಗುವಂತೆ ನೆರಳಿನ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಪುಣ್ಯಾರಾಧನೆ ಅಂಗವಾಗಿ ಆಗಸ್ಟ್ 27ರಂದು ರಾತ್ರಿ ಭಜನೆ ಹಾಗೂ ಜಾಗರಣೆ ನಡೆಯಲಿದೆ. ಭಕ್ತರು ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮುತ್ಯಾರವರ ಸ್ಮರಣೆಯಲ್ಲಿ ಭಕ್ತಿಭಾವದಿಂದ ಜಾಗರಣೆ ಮಾಡಲಿದ್ದಾರೆ. ಆಗಸ್ಟ್ 28ರಂದು ಶ್ರೀ ಲಡ್ಡು ಮುತ್ಯಾರವರ ಮೂಲ ಗದ್ದುಗೆಗೆ ವಿಶೇಷ ಪೂಜೆ, ಅಭಿಷೇಕ ನಡೆಯಲಿದೆ. ಬಳಿಕ ಮಹಾಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಜರುಗಲಿದೆ. ಭಕ್ತಿ, ನಂಬಿಕೆ, ಸೇವೆ ಮತ್ತು ಅನ್ನದಾನ ಇವೆಲ್ಲವನ್ನ ಒಳಗೊಂಡಿರುವ ಶ್ರೀ ಲಡ್ಡು ಮುತ್ಯಾರವರ 33ನೇ ಪುಣ್ಯಾರಾಧನೆಗೆ ಬಾಗಲಕೋಟೆ ಸೀಮಿಕೇರಿ ಸಜ್ಜಾಗುತ್ತಿದೆ. ನಮ್ಮ ಲಡ್ಡು ಮುತ್ಯಾನ ಜಾತ್ರೆಯ ಸೀಮಿಕೇರಿಯಲ್ಲಿ ಇರುತ್ತದೆ. ಎಲ್ಲ ಭಕ್ತಾದಿಗಳು ಕೂಡ ತಾಯಂದರು, ಗುರು ಹಿರಿಯರು ಹಾಗೂ ಚಿಕ್ಕ ಮಕ್ಕಳು ಎಲ್ಲರಿಗೂ ಕೂಡ ಲಡ್ಡು ಮುತ್ಯಾನ ಜಾತ್ರೆಗೆ ಬಂದು ತಾವು ಆಶೀರ್ವಾದ ಪಡೆದು ಪುನೀತರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ.